ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆತರಲು ರಸ್ತೆಗೆ ಬರಲು ಯೋಗ್ಯ ಇಲ್ಲದ ವಾಹನವನ್ನು ಲಕ್ಷಾಂತರ ರು ಬಾಡಿಗೆ ಟೆಂಡರ್ ಪಡೆದಿರುವ ಅಧಿಕಾರಿಗಳು ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು ಕೆಪಿಎಸ್ ಶಾಲೆಗೆ ಸುತ್ತಲ 7 ಗ್ರಾಮಗಳ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ವಿಲೀನ ಮಾಡಿದ್ದು, ಈ ಮಕ್ಕಳನ್ನು ಗ್ರಾಮದಿಂದ ಕರೆತಂದು ವಾಪಸ್ ಗ್ರಾಮಕ್ಕೆ ಬಿಡಲು ವಾಹನ ಸೌಲಭ್ಯ ಮಾಡಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ರಸ್ತೆಯಲ್ಲಿ ಓಡಾಡಲು ಅರ್ಹತೆ ಇಲ್ಲದ ಎಲ್ಲಾ ದಾಖಲೆಗಳು ಮುಕ್ತಾಯ ಆಗಿರುವ ವಾಹನವನ್ನು ಟೆಂಡರ್ ಮೂಲಕ ಪಡೆದಿದ್ದಾರೆ. ಈ ವಾಹನ ಎಫ್ಸಿ ಮತ್ತು ಇನ್ಸ್ಯೂರೆನ್ಸ 2023ರ ಮಾರ್ಚ್ 30ಕ್ಕೆ ಎಕ್ಸ್ಪೈರ್ ಆಗಿದೆ. ಈ ವಾಹನ ಅಪಘಾತ ಆದರೆ ಇದಕ್ಕೆ ಯಾವುದೇ ವಿಮಾ ಯೋಜನೆ ಅನ್ವಯ ಆಗುವುದಿಲ್ಲ. ಇಂತಹ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನು ಕಳಿಸಿ ಅಪಘಾತದಲ್ಲಿ ಹೆಚ್ಚು ಕಡಿಮೆಯಾದಲ್ಲಿ ಮಕ್ಕಳ ಪ್ರಾಣಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ಇಂತಹ ವಾಹನದಲ್ಲಿ ಕಳಿಸಿ ಪೋಷಕರು ತಮ್ಮ ಮಕ್ಕಳನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ರೀತಿ ಅಜಾಗರೂಕತೆಯಿಂದ ವರ್ತಿಸುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈಗ ಬಸ್ ಹೊರಡ್ತಾ ಇದೆ, ಮಕ್ಕಳುಗಳು ಕರ್ಕೊಂಡು ಸುಮಾರು ಒಂದು 30 ಜನ ಮಕ್ಕಳಿಗಿಂತ ಹೆಚ್ಚಿದ್ದಾರೆ. ದಯಮಾಡಿ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಆಯ್ತಾರೆ? ಇದನ್ನು ಬಸ್ನ ಕ್ಯಾನ್ಸಲ್ ಮಾಡಬೇಕು. ದಯಮಾಡಿ BO ಅವ್ರಿಗೆ ಮತ್ತು DD5 ಅವ್ರಿಗೆ ಕರೆ ಮಾಡಿ ದಯವಿಟ್ಟು ತಿಳಿಸಿ. ದಯವಿಟ್ಟು ಮಕ್ಕಳು ಭವಿಷ್ಯ ನೋಡಿ. ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ. ನೋಡಿ, ಬಸ್ ಹೋಗ್ತಾ ಇದೆ ನೋಡಿ ಶಾಲೆ.